ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪಾಡಿ ಈ ನೂತನ ದಿನ, ನೂತನ ತಿಂಗಳಲ್ಲಿ ದೇವರು ಅದ್ಭುತವಾಗಿ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಿ ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ನೂತನ ದಿನದಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಸರ್ವ ಸೃಷ್ಟಿಕರ್ತನನ್ನು ಸ್ತುತಿಸುವುದು. ಆಮೇಲೆ ಹಲವೆಲೆ ಹೊತ್ತು ಮಕ್ಕಳು, ಇದಕ್ಕೆ ಆಧಾರವಾಗಿ ದಾವೀದನು ಬರೆದ ಕೀರ್ತನೆ 19ನೇ ಅಧ್ಯಾಯ 1ನೇ ವಾಕ್ಯ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ ನೋಡಿ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರ ಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ಹೌದು ಮಕ್ಕಳೇ, ಇಲ್ಲಿ ನಾವು ಯೋಚಿಸಬೇಕಾದರೆ ದಾವೀದನ ಬರೆದ ಕೀರ್ತನೆಯಲ್ಲಿ ಸರ್ವ ಸೃಷ್ಟಿಕರ್ತನು, ಸರ್ವಜ್ಞಾನಿಯು, ಸರ್ವಶಕ್ತನು ಆಗಿರುವ ದೇವರು ನಮ್ಮ ಪರಲೋಕದ ಪ್ರೀತಿಯ ತಂದೆ ಆಗಿದ್ದಾನೆ ಎಂಬುದಾಗಿ. ಹೌದು ಮಕ್ಕಳೇ, ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದರೆ ಆತ ಪರಲೋಕದ ಪ್ರೀತಿಯ ತಂದೆ ಆಗಿದ್ದಾನೆ ಎಂಬುದನ್ನು ನೋಡ್ತೀವಿ. ಒಬ್ಬರು ದೇವರ ಸೇವಕರು ಹೀಗೆ ಹೇಳ್ತಾರೆ, DC ಗಿಲ್ ಮ್ಯಾನರ್ ಅವರು 1875ರಲ್ಲಿ ಜಾನ್ ಹೋಪಿಕಿನ್ಸ್ ಎಂಬುದಂಥ ವಿಶ್ವವಿದ್ಯಾಲಯದ ಪ್ರಥಮ ಅಧ್ಯಕ್ಷರಾದಾಗ ಅವರು ನುಡಿದಿದ್ದು, ದೇವರ ವಾಕ್ಯದಲ್ಲಿ ನಾನು ಅತಿಯಾಗಿ ಇಷ್ಟಪಡುವ ವಾಕ್ಯ ಭಾಗಗಳೆಂದರೆ 19ನೇ ಕೀರ್ತನೆ ಮತ್ತು ಪರ್ವತ ಪ್ರಸಂಗ, ಇವುಗಳೇ ಆಗಿವೆ. ಭಾನುವಾರ ಶಾಲೆಯಲ್ಲಿ ಮಕ್ಕಳಿಗೆ ಬೈಪಾಠವಾಗಿ ಕಲಿಸುವ ಕೀರ್ತನೆಗಳಲ್ಲಿ 19ನೇ ಕೀರ್ತನೆಯು ಒಂದಾಗಿದೆ ಎಂಬುದಾಗಿ. ಹೌದು ಮಕ್ಕಳೇ, ಜಾನ್ಸ್ ಹ್ಯಾಪಿಕ್ಸ್ ಎಂಬಂಥ ವ್ಯಕ್ತಿ ತನ್ನ ಜೀವಿತದಲ್ಲಿ ದೇವವಾಕ್ಯ ಅಂದರೆ ನನಗೆ ಅತಿಯಾದ ಒಂದು 19ನೇ ಕೀರ್ತನೆ ಎಂಬುದಾಗಿ ಅವ್ರು ಹೇಳ್ತಾರೆ. ಹೌದು ಮಕ್ಕಳಲ್ಲಿ 13-14ನೇ ವರ್ಷದಲ್ಲಿ ನೋಡೋದಾದರೆ ಬರೆದಿರುವ ವಚನಗಳು ನನ್ನ ಅನುರಕ್ಷದ ಭಿನ್ನವಾಗಬೇಕಾದ ಅಗತ್ಯವಿದೆ. ಪ್ರಧಾನ ಗಾಯಕನ ಸಂಗ್ರಹದಿಂದ ತೆಗೆದಿರುವ ಕೀರ್ತನೆಗಳನ್ನು 3 ಭಾಗವಾಗಿ ವಿಂಗಡಿಸಬಹುದು ಎಂಬುದಾಗಿ. 19ನೇ ಅಧ್ಯಾಯ 1ರಿಂದ 16ನೇ ವಚನದಲ್ಲಿ ನೋಡೋದಾದರೆ ದೇವರ ಸೃಷ್ಟಿಯ ಮಹತ್ವ ಎಂಬುದಾಗಿ. ಹೌದು ಮಕ್ಕಳು, ದೇವರು ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ ಎಂಬುದಾಗಿ ನೋಡ್ತೀವಿ. 7 ಮತ್ತು 11ನೇ ವಚನ ನೋಡೋದಾದರೆ ದೇವರ ಧರ್ಮಶಾಸ್ತ್ರ ವಿಶಿಷ್ಟತೆಯ ಲಕ್ಷಣಗಳು ಎಂಬುದಾಗಿ. ಮತ್ತು 12 ಮತ್ತು 14ನೇ ವಚನ ನೋಡೋದಾದರೆ ಬೇಕೆಂದು ಪಾಪಕ್ಕೆ ಒಳಗಾಗದಂತೆ ತನ್ನನ್ನು ಕಾಪಾಡಬೇಕೆಂಬ ಭಿನ್ನ ಈ ಕೀರ್ತನೆಯಾಗಿದೆ. ಹೌದು ಮಕ್ಕಳೇ, ನಾವು ಪಾಪದಲ್ಲಿ ಜೀವಿಸದೆ ನಾವು ಒಳ್ಳೆ ಮಾರ್ಗದಲ್ಲಿ ನಡಿಬೇಕೆಂಬುದೇ ಈ ಕೀರ್ತನೆಗಾರ ಯೋಚಿಸುತ್ತಿದ್ದಾರೆ. ಅದೇ ಥರ ಹೇಳ್ತಾರೆ, ಕೀರ್ತನೆಯು ಈ ಕೀರ್ತನೆಯ ಪ್ರಾರಂಭದಲ್ಲಿ ಮಾನವರು ಪ್ರತಿದಿನವೂ ಕಂಡು ಅನುಭವಿಸಿ ಪ್ರಯೋಜನ ಪಡೆಯುತ್ತಿರುವ ಆಕಾಶ ಕಾರ್ಯಗಳು, ಪ್ರಾಮುಖ್ಯವಾಗಿ ಸೌಕರ್ಯವು, ಅದರಲ್ಲಿನ ಗ್ರಹಗಳು, ಉಪಗ್ರಹಗಳು, ಧೂಮಕೇತುಗಳು, ಮಾನವ ಜ್ಞಾನ ಕ್ಷಮೆಗೆ ಮರೆಯಾಗಿರುವ ಇನ್ನೂ ಅನೇಕ ಆಕಾಶಗಳನ್ನು, ಇವುಗಳನ್ನು ನಮ್ಮ ನೆನಪಿಗೆ ತರುತ್ತದೆ ಎಂಬುದಾಗಿ. ಪ್ರತಿ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಎಲ್ಲವನ್ನು ತಂದು ಕೊಡುವಂಥ ದೇವರಾಗಿದ್ದಾರೆ. ಆಕಾಶವನ್ನು ಮಾಡಿದ್ದಾರೆ, ಮಕ್ಕಳಿಗೆ ಎಲ್ಲ ನೋಡೋ ರೀತಿಯಲ್ಲಿ ನಮ್ಮನ್ನು ಮಾಡಿಕೊಟ್ಟಿದ್ದಾರೆ. ಹೌದು, ನಾವು ಆತನಲ್ಲಿ ಒಳ್ಳೆಯ ರೀತಿಯಲ್ಲಿ ಭಯಭಕ್ತಿಯಿಂದ ಬೆಳಿಬೇಕೆಂಬುದೇ ಈ ಕೀರ್ತನೆಯಲ್ಲಿ ಸಂಹಾರದ ಕೇಂದ್ರ ಬಿಂದುವಾಗಿರುವ ಸೂರ್ಯನ ನಿಗೂಢತೆಯ ಕುರಿತಾಗಿಯೂ 7ರಿಂದ 11ನೇ ವಚನ ನೋಡೋದಾದರೆ ನಮ್ಮ ಜ್ಞಾನಕ್ಕೆ ನಿಲುಕದ ದೇವರ ವಾಕ್ಯದ ಮಹತ್ವ ಕುರಿತಾಗಿಯೂ ತಿಳಿಸುತ್ತದೆ. ದೇವರಿಲ್ಲವೆಂದು ಅಂದುಕೊಳ್ಳುವ ಮಾನವನ ಮೋಡಕ್ಕೆ ಸಲ್ಮಾನಾಗಿದೆ. ಹೌದು ಪ್ರತಿ ಮಕ್ಕಳು, ಎಷ್ಟೋ ಜನ ಹೇಳ್ತಾರೆ ದೇವರಿಲ್ಲದೆ ಎಂಬುದಾಗಿ. ಆದರೆ ದೇವರಿದ್ದಾರೆ. ದೇವ್ರು ನೋಡೋದಾದರೆ ಎಲ್ಲವನ್ನು ನಮಗೆ ಕೊಟ್ಟಿದ್ದಾರೆ. ಭೂಮಿ ಆಕಾಶ ಕೊಟ್ಟಿದ್ದಾರೆ, ಮತ್ತು ಆಕಾಶವನ್ನು ಕೊಟ್ಟಿದ್ದಾರೆ. ಮಕ್ಕಳು ಏನೇನು ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ಆದರೆ ನಾವು ಯಾವ ರೀತಿಯಲ್ಲಿ ಜೀವಿಸ್ತಿದ್ದೀವಿ, ನಾವು ಪಾಪ ಮಾಡದೆ ಒಳ್ಳೆ ಮಾರ್ಗದಲ್ಲಿ ನಡಿಬೇಕೆಂಬುದೇ ಈ ವಾಕ್ಯ ನಮ್ಮನ್ನು ಹೆಚ್ಚಿಸುತ್ತೆ. ಹೌದು ಮಕ್ಕಳೇ, ಈ ವಾಕ್ಯ ನಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೇ ಮಹೋನ್ನತ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಹೌದು ಸಪ್ಪ, ನೀನು ಒಳ್ಳೆ ಸೃಷ್ಟಿ ಮಾಡಿದೆ ಅಪ್ಪ. ಪಾಪದಲ್ಲಿ ಜೀವಿಸದೆ ನಿಮ್ಮ ಒಳ್ಳೆ ಮಾರ್ಗದಲ್ಲಿ ನಾವು ನಡೆಯುವಂತೆ ಸಹಾಯ ಮಾಡು. ಪ್ರತಿಯೊಬ್ಬರನ್ನು ಆಶ್ರಯಿಸು. ಈ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಹೇಳುತ್ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.